ಶ್ರೀ ಗುರುಭ್ಯೋ ನಮಃ. ಇದು ಮಧ್ವ ವಿಜಯದ 75ನೇ ಭಾಗ ಇವತ್ತು ನಾವು ನೋಡಬೇಕಾದದ್ದು. 74ನೇ ಭಾಗ ಕಳೆದ ದಿವಸ ಮುಕ್ತಾಯಗೊಂಡಾಗ 12ನೇ ಸರ್ಗದ 32, 31 ಮತ್ತು 32ನೇ ಶ್ಲೋಕಗಳನ್ನು ನಾವು ಶ್ರವಣ ಮಾಡಿದ್ವಿ. ಪುಂಡರೀಕಪುರಿ ಎನ್ನುವಂಥ ಒಬ್ಬ ವಾದಿ ಆಚಾರ್ಯರನ್ನು ಎದುರಿಸಲಿಕ್ಕೆ ಬಂದ. ಆಚಾರ್ಯರು ಆತನನ್ನು ನಿರುತ್ತರನನ್ನಾಗಿ ಮಾಡಿ ನೆರೆದಂಥ ಪಂಡಿತರು ಕೇಳಬೇಕು ಅಂತ ಅಪೇಕ್ಷೆ ಪಡ್ತಾರೆ ಅಂತ ಗೊತ್ತಾದಾಗ ವೇದವನ್ನು ಸುಸ್ವರದಲ್ಲಿ ಪ್ರವಚನ ಮಾಡಿ ಮತ್ತು ಅದಕ್ಕೆ ವ್ಯಾಖ್ಯಾನ ಮಾಡಲಿಕ್ಕೆ ತೊಡಗಿದರು. ಅದು ವಿಷಯ. ಹೇಗೆ ಅವರು ವೇದಗಳನ್ನು ಉಚ್ಚಾರ ಮಾಡಿದರು, ಆ ಉಚ್ಚಾರ ಮಾಡಿದ ಕ್ರಮ ಹೇಗಿತ್ತು ಅನ್ನೋದನ್ನೆಲ್ಲ ಕಳೆದ ದಿವಸ ನೋಡಿದ್ವಿ. ಧ್ಯಾನ ಮಾಡಬೇಕು, ಮುಖ್ಯ ಪ್ರಾಣನ ಕುರಿತಾಗಿ ಧ್ಯಾನ ಮಾಡಬೇಕು. ಆ ಧ್ಯಾನ ಮಾಡುವಾಗ ಆ ಮುಖ್ಯ ಪ್ರಾಣ ಸುಸ್ಪಷ್ಟವಾದ ಸ್ವರದಿಂದ ಹೇಗೆ ಅದನ್ನೆಲ್ಲ ವೇದವಾಕ್ಯಗಳನ್ನು ಉಚ್ಚಾರ ಮಾಡ್ತಾನೆ ಅನ್ನೋದನ್ನೆಲ್ಲ ಧ್ಯಾನ ಮಾಡಬೇಕು ಅಂತ ಹೇಳಿದೆ. ಈ ಮುಖ್ಯ ಪ್ರಾಣನ ಕುರಿತಾದಂಥ ಒಂದು ಮಂತ್ರ ಇದೆ. ಆ ಮಂತ್ರದ ಧ್ಯಾನ ಶ್ಲೋಕವೊಂದು ಈ ವೈಶ್ವದೇವದಲ್ಲಿ ಹೇಳ್ತೀವಿ ನಾವು. ಉದ್ಯದ್ರವ್ಯ ಪ್ರಕರ ಸನ್ನಿಭಮಚ್ಯುತಾಂತೆ ಸ್ವಾಸಿ ನಮಸ್ತೆ ನಿತ್ಯ ವಚ ಪ್ರವೃತ್ತಿಂ ಧ್ಯಾಯೇದ್ ಗದಾ ಭಯಕರಂ ಸುಕೃತಾಂಜಲಿಂ ತಂ ಪ್ರಾಣಂ ಯಥೇಷ್ಟತಮ ಮುನ್ನತ ಕರ್ಮಶಕ್ತಿಂ ಅಂತ ಶ್ಲೋಕ. ಆ ಶ್ಲೋಕ ನಿನ್ನ ಆಮೇಲೆ ನೆನಪಿಗೆ ಬಂತು. ಪ್ರಾಣನನ್ನು ಏನಂತ ಧ್ಯಾನ ಮಾಡಬೇಕು? ನಾವು ಮುಖ್ಯ ಪ್ರಾಣ ಗದೆ ಹಿಡ್ಕೊಂಡು ನಿಂತಿದ್ದನ್ನು ಎಲ್ಲರೂ ಧ್ಯಾನ ಮಾಡ್ತಿರ್ತೀವಿ. ಆದರೆ ಆತ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಿರೋದನ್ನು ಧ್ಯಾನ ಮಾಡಬೇಕು. ಉದ್ಯದ್ರವಿ ಪ್ರಕರ ಸನ್ನಿಧಂ ಅಚ್ಯುತಾಂಕೆ ಸ್ವಾಸೀನಂ. ಭಗವಂತನ ತೊಡೆಯ ಮೇಲೆ ಕೂತಿರ್ತಾನೆ. ಭಗವಂತನ ಪ್ರೀತಿಯ ಮಗ ಅವನು. ಸ್ವಾಸೀನಂ ಅಸ್ಯ ನೃತಿ ನಿತ್ಯ ವಚ ಪ್ರವೃತ್ತಿ. ಆತ ಭಗವಂತನಿಗೆ ಹೇಗೆ ನಮಸ್ಕಾರ ಮಾಡ್ತಾನೆ ಅನ್ನೋದನ್ನು ನಾವು ಧ್ಯಾನ ಮಾಡಬೇಕು. ಮತ್ತೆ ವಚ ಪ್ರವೃತ್ತಿ, ಅಸ್ಯ ನೃತಿ ನಿತ್ಯ ವಚ ಪ್ರವೃತ್ತಿ, ನಿತ್ಯವಾದಂತಹ ವೇದಾದಿ ಶಾಸ್ತ್ರಗಳು, ಆ ಶಾಸ್ತ್ರಗಳ ಮೂಲಕ ಆ ಭಗವಂತನನ್ನು ಆತ ನಿತ್ಯ ಸ್ತೋತ್ರ ಮಾಡ್ತಿರ್ತಾನೆ. ಅದನ್ನು ನಾವು ಧ್ಯಾನ ಮಾಡಬೇಕು. ಇದನ್ನೆಲ್ಲ ಯಾಕೆ ನಿನ್ನೆ ಹೇಳಿದೆ ಇವತ್ತು ಹೇಳಿದೆ ಅಂತಂದರೆ, ನಾವು ದೇವತೆಗಳನ್ನು ಏನಂತ ಉಪಾಸನೆ ಮಾಡ್ತೀವೋ ಅದೇ ಗುಣಗಳನ್ನು ಪಡ್ಕೊಳ್ತೀವಿ. ಶತ್ರು ಸಂಹಾರಕ ಅಂತ ಭಗವಂತನನ್ನು ಉಪಾಸನೆ ಮಾಡ್ತಾ ಹೋದರೆ ನಮ್ಮ ಶತ್ರುಗಳು ಸಂಹೃತರಾಗ್ತಾರೆ. ಭಗವಂತನನ್ನು ಸೃಷ್ಟಿಕರ್ತ ಅಂತ ಉಪಾಸನೆ ಮಾಡ್ತಾ ಹೋದರೆ ಅದರಂತೆ ನಾವು ಕೂಡ ಅವಿವಾಹಿತರಾದವರಿಗೆ ವಿವಾಹ, ವಿವಾಹಿತರಾದವರಿಗೆ ಸಂತಾನ ಪ್ರಾಪ್ತಿ, ಇದೆಲ್ಲ ಆಗಲಿಕ್ಕೆ ಸುಲಭವಾದ ಮಾರ್ಗ ಅದು. ಅದಕ್ಕಾಗಿ ಸಂತಾನ ಪ್ರಾಪ್ತಿಗಾಗಿ ಹರಿವಂಶವನ್ನು ಶ್ರವಣ ಮಾಡ್ತಿರ್ತಾರೆ. ಹರಿವಂಶವನ್ನು ಶ್ರವಣ ಮಾಡುವುದು ಅಂದರೆ ಭಗವಂತನ ವಂಶದ ವಿಸ್ತಾರ. ಅದಕ್ಕಾಗಿ ಭಗವಂತನನ್ನು ಸೃಷ್ಟಿಕರ್ತ ಅಂತ ಉಪಾಸನೆ ಮಾಡಿದವರು ಸಂತಾನವನ್ನು, ಭಗವಂತನನ್ನು ಸಂಹಾರಕರ್ತ ಅಂತ ಉಪಾಸನೆ ಮಾಡಿದವರು ತಮ್ಮ ಶತ್ರುಗಳ ನಾಶವನ್ನು ಎಲ್ಲ ಪಡ್ಕೋತಾರೆ. ಹಾಗೆ ಭಗವಂತನನ್ನು ಸಕಲ ವೇದಗಳಿಗೂ ಋಷಿಯಾದವನು, ಎಲ್ಲ ವೇದಗಳನ್ನು ತನ್ನ ಬಾಯಿಯಿಂದ ಹೊರಹಾಕುವವನು ಅಂತ ಉಪಾಸನೆ ಮಾಡಿದರೆ ಬರೇ ಭಗವಂತನನ್ನಲ್ಲ, ಅವನ ಭಕ್ತರಾದಂಥ ಮುಖ್ಯ ಪ್ರಾಣ ಬ್ರಹ್ಮ, ಮುಖ್ಯ ಪ್ರಾಣರು, ಭಾರತೀ ಸರಸ್ವತಿಯರು, ಅವರನ್ನು ಕೂಡ ವಾಗ್ದೇವತೆಗಳು ಮತ್ತು ಅವರು ನಿತ್ಯ ಭಗವಂತನನ್ನು ಎಷ್ಟು ತನ್ಮಯರಾಗಿ, ಎಷ್ಟು ವಿಧಿಪೂರ್ವಕವಾಗಿ ಸ್ತೋತ್ರ ಮಾಡ್ತಿರ್ತಾರೆ ಅಂತನ್ನೋದನ್ನೆಲ್ಲ ಧ್ಯಾನ ಮಾಡಬೇಕು. ಅದಕ್ಕಾಗಿ ಇವತ್ತು ಆರಂಭದಲ್ಲಿ ಒಂದು ಮಂಗಳ ಪದ್ಯ ಹೇಳಿದೆ. ತಮ್ ದೇವೋ ದರ್ಶಯಾಮಾಸ ಕೃತ್ವಾ ಹಯಶಿರೋ ಮಹತ್ ಸಾಂಗಾನ್ ಆವರ್ತಯನ್ ವೇದಾನ್ ಕಮಂಡಲು ತ್ರಿದಂಡ ಧೃಕ್ ಅಂತ ಒಂದು ಹೈಗ್ರೀವ ರೂಪಿಯಾದ ಭಗವಂತನ ಸ್ತೋತ್ರ. ಹೈಗ್ರೀವ ರೂಪಿಯಾದ ಭಗವಂತನ ಕುರಿತಾದ ಎಷ್ಟೋ ಶ್ಲೋಕಗಳನ್ನೆಲ್ಲ ಹಿಂದೆ ಹೇಳಿದ್ದೆ. ಇದು ಮಹಾಭಾರತದಲ್ಲಿ ಮುಂದೆ ಪ್ರಾಯ ಶಾಂತಿ ಪರ್ವ ಅಥವಾ ಅನುಶಾಸನ ಪರ್ವದಲ್ಲಿ ಬರುವಂಥ ಒಂದು ಶ್ಲೋಕ. ಭಗವಂತ ಆ ಬ್ರಹ್ಮನಿಗೆ, ತಮ್ಮಂದ್ರೆ ಆ ಭಗವಂತನಿಗೆ, ಬ್ರಹ್ಮನಿಗೆ ತನ್ನ ರೂಪವನ್ನು ತೋರಿಸಿದ. ಎಂಥ ರೂಪ ಅಂದರೆ ಹಯಶಿರಹ, ಹೈಗ್ರೀವ ರೂಪದ ದರ್ಶನವನ್ನು ಮಾಡಿಸಿದ. ಅದೆಂಥ ರೂಪ ಅಂತಂದರೆ ಸಾಂಗಾನ್ ಆವರ್ತಯನ್ ವೇದಾನ್. ಆ ಭಗವಂತನ ಹೈಗ್ರೀವರ ರೂಪದ ಮುಖದಿಂದ 6 ಅಂಗಗಳಿಂದ ಸಮೇತವಾದಂಥ ವೇದಗಳು ನಿತ್ಯ ಹೊರ ಹೊಮ್ಮುತ್ತಾ ಇವೆ ಅಂಥ ಒಂದು ರೂಪವನ್ನು ತೋರಿಸಿದ. ಮತ್ತು ಕಮಂಡಲು ತ್ರಿದಂಡಕ್ಕೆ, ಹೈಗ್ರೀವನ ಕೈಯಲ್ಲಿ ಶಂಖ, ಜಪಮಾಲೆ, ಪುಸ್ತಕ ಮತ್ತು ಜ್ಞಾನಮುದ್ರ ಇವು ಇರ್ತವೆ ಅಂತನ್ನೋದು ಎಲ್ಲರಿಗೂ ಗೊತ್ತಿದ್ದದ್ದು. ಅದನ್ನು ಬೇಕಾಷ್ಟು ಸಾರಿ ನಾನು ಕೂಡ ಹೇಳಿದ್ದೆ. ಕಮಂಡಲು ಮತ್ತು ದಂಡ ಹಿಡಿದಂಥ ಒಂದು ಋಷಿ ಸದೃಶವಾದ ರೂಪ ಹೈಗ್ರೀವನ ರೂಪ. ಇದೊಂದು ಅಪರೂಪದ ವಿವರಣೆ. ಇದು ಮಹಾಭಾರತದ ಬಂದಂಥ ಒಂದು ಶ್ಲೋಕ. ಇದನ್ನ ಯಾಕೆ ಇವತ್ತು ಈ ಶ್ಲೋಕವನ್ನು ಪರಿಚಯ ಮಾಡಿಸಿದೆ ಅಂತಂದರೆ, ಈ ಮುಖ್ಯ ಪ್ರಾಣ ಹೇಗೆ ಭಗವಂತನ ಕುರಿತಾದಂಥ ವೇದವಾಕ್ಯಗಳನ್ನು
ಸುಸ್ಪಷ್ಟವಾಗಿ ಉಚ್ಚಾರ ಮಾಡ್ತಾನೆ ಮತ್ತು ಅದನ್ನು ವ್ಯಾಖ್ಯಾನ ಮಾಡ್ತಾನೆ. ಅವನೊಳಗೆ ನಿಂತು ಭಗವಂತ ಹೇಗೆ ಅದನ್ನೆಲ್ಲ ಉಚ್ಚಾರ ಮಾಡಿಸ್ತಾನೆ ಅಂತನ್ನೋದು ನಮ್ಮ ಧ್ಯಾನದಲ್ಲಿ, ನಮ್ಮ ಅನುಸಂಧಾನದಲ್ಲಿ ನಾವು ಕಾಣಬೇಕಾಗುತ್ತೆ. ಕೆಲವೊಂದು ಬಾರಿ ಕೆಲವು ಜ್ಯೋತಿಷಿಗಳಾದವರು ಒಬ್ಬೊಬ್ಬರಿಗೆ ನೀವು ಹಯಗ್ರೀವ ಮಂತ್ರವನ್ನು ನಿತ್ಯ ಉಪಾಸನೆ ಮಾಡ್ತಾ ಹೋಗ್ರಿ, ಧ್ಯಾನ ಮಾಡ್ತಾ ಹೋಗ್ರಿ ಅಂತ ಹೇಳ್ತಾರೆ. ಕೆಲವರಿಗೆ ಕೃಷ್ಣ ಮಂತ್ರವನ್ನು ಮಾಡ್ರಿ ಅಂತ ಹೇಳ್ತಿರ್ತಾರೆ. ಆ ಹಯಗ್ರೀವ ಮಂತ್ರ ತಂತ್ರಸಾರದಲ್ಲಿ ಆಚಾರ್ಯರು ಹೇಳಿದಂಥ ಹಯಗ್ರೀವ ಮಂತ್ರ ಏನಿದೆ ಅದು ಹಸಿದ ಹೊಟ್ಟೆಯಿಂದ ಏನೋ ಆಹಾರ ತಗೊಳ್ಳೋದಕ್ಕಿಂತ ಮೊದಲು ಮಡಿಯಿಂದ ಮಾಡಬೇಕಾಗುತ್ತದೆ. ಬೇಕಾಬಿಟ್ಟಿಯಾಗಿ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಋಷಿ, ಛಂದಸ್ಸು, ಅಂಗನ್ಯಾಸ, ಕರನ್ಯಾಸ, ಧ್ಯಾನ ಶ್ಲೋಕ ಇತ್ಯಾದಿ ಎಲ್ಲ ಹೇಳಿ ಮಾಡಬೇಕು. ಅದನ್ನು ಮಾಡಬೇಕು. ಅಂಥದ್ದು ಯಾವುದಾದ್ರು ಜ್ಯೋತಿಷಿಗಳಾದವರು ಯಾರಿಗಾದರೂ ವಿದ್ವಾಂಸರಾದವರು, ಪ್ರವಚನಕಾರರಾದವರೆಲ್ಲ ಸಾಮಾನ್ಯವಾಗಿ ಹಯಗ್ರೀವರು ಮಂತ್ರದ ಪುರಸ್ಚರಣ, ಹಾಗೆ ವೇದವ್ಯಾಸರ ಮಂತ್ರದ ನಿತ್ಯ ಪುರಸ್ಚರಣ ಇತ್ಯಾದಿ ಎಲ್ಲ ಮಾಡ್ತಿರ್ತಾರೆ. ಅಂಥವ್ರಿಗೆ ಈ ಹಯಗ್ರೀವ ತಂತ್ರಸಾರೋಕ್ತವಾದ ಹಯಗ್ರೀವ ಮಂತ್ರವು ಬಹಳ ಶ್ರೇಷ್ಠವಾದದ್ದೇ. ಆದರೆ ಈ ಶ್ಲೋಕ ನಾನು ಯಾಕೆ ಪರಿಚಯಿಸಿದೆ ಅಂತಂದರೆ, ಇದು ಊಟ ಆದ್ಮೇಲೂ ಕೂಡ ಅನುಭವವಾದಂಥ ಒಂದು ಶ್ಲೋಕ. ಮತ್ತಿದಕ್ಕೆ ಸ್ವಯಂ ಇದೇ ಧ್ಯಾನ, ಇದೇ ಮಂತ್ರ. ಇದಕ್ಕೆ ಮತ್ತೊಂದು ಧ್ಯಾನ, ಅಂಗನ್ಯಾಸ, ಕರನ್ಯಾಸ, ಒಂದು ಸ್ಥಳದಲ್ಲಿ ಕೂತು ಪ್ರಾಣಾಯಾಮ, ಋಷಿ, ಛಂದಸ್ಸು ಏನೂ ಬೇಕಾಗಿಲ್ಲ ಇದಕ್ಕೆ. ಅಂಥದ್ದೊಂದು ಶ್ಲೋಕ ಇದು. ಹಾಗೆ ಓಷ್ಠಾಪಿದಾನ ನಕುಲಿ ದಂತೈ ಪರಿವೃತ ಪವಿಹಿ ಸರ್ವಸ್ಯೈ ವಾಚ ಈಶಾನ ಚಾರು ಮಾಮಪಿ ವಾದಯೇತ್ ಅಂತ ಒಂದು ಶ್ಲೋಕ. ಇನ್ನು ಹರಿಕಥಾಮೃತ ಹೇಳುವಾಗ ಹಿಂದೊಂದ್ಸರಿ ಹೇಳಿದ್ದೆ. ಭಗವಂತನ ಹಯಗ್ರೀವ ರೂಪ, ಆದ ಸ್ತ್ರೀ ರೂಪ. ಸರ್ವಸ್ಯೈ ವಾಚ ಈಶಾನ, ಎಲ್ಲ ಶಾಸ್ತ್ರಗಳಿಗೆ ಅದು ಈಶಾನ, ವಾಗೀಶ್ವರಿಯಾದಂಥ ಒಂದು ರೂಪ ಅದು. ಚಾರು ಮಾಮಪಿ ವಾದಯೇತ್, ನನ್ನನ್ನು ಚೆನ್ನಾಗಿ ಮಾತಾಡಿಸಲಿ, ನನ್ನ ಬಾಯಿಯಿಂದ ಮಧುರವಾದಂಥ ಮತ್ತು ಸುಸ್ಪಷ್ಟವಾದಂಥ ಮಾತು ಹೊರಗೆ ಬರುವಂತಾಗಲಿ ಅಂತ ಆ ಮಾತಿನ ಅರ್ಥ. ಅದು ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬಂದಂಥ ಮಾತು. ಅಲ್ಲಿ ಈ ಶ್ಲೋಕ ಹೇಳೋಕ್ಕಿಂತ ಮೊದಲು ಉಪನಿಷತ್ತಿನಲ್ಲಿ ಒಂದು ಸೂಚನೆ ಇದೆ. ಅದೇನೆಂದರೆ, ಸಭೆಯಲ್ಲಿ ಒಬ್ಬ ಪ್ರವಚನಕಾರ ಕೂತಾಗ ಸಭಾ ಆತನ ಮಾತನ್ನು ಸರಿಯಾಗಿ ಕೇಳಿಸ್ಕೋತಾ ಇಲ್ಲ, ಸಭೆಯ ಮೇಲೆ ಆತ ತನ್ನ ಪ್ರಭಾವವನ್ನು ಬೀರ್ಲಿಕ್ಕೆ ಯಾಕೋ ವಿಫಲನಾಗ್ತಿದ್ದಾನೆ ಅಂತ ಏನಾದರೂ ಅನಿಸಿದರೆ, ಸಭೆಯನ್ನು ತನ್ನ ಕಡೆ ಸೆಳ್ಕೊಳ್ಳಿಕ್ಕೆ ಬೇಕಾದ ಮಂತ್ರ ಅದು. ಇಂಥ ಕೆಲವು ಮಂತ್ರಗಳು, ಹಯಗ್ರೀವ ರೂಪನ ವರ್ಣನೆಯ ಕುರಿತಾದ ಮಂತ್ರಗಳು ಉಪನಿಷತ್ತಿನಲ್ಲಿ, ಮಹಾಭಾರತದಲ್ಲಿ ಬೇಕಾದಷ್ಟಿವೆ. ಅಂಥ ಕೆಲವು ಮಂತ್ರಗಳನ್ನು ಊಟ ಆದ್ಮೇಲೂ ಕೂಡ ಹೆಚ್ಚೇನು ಮಡಿ, ಹೆಚ್ಚೇನು ವಿಧಿ ನಿಯಮಗಳು ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಕೂಡ ಬಳಕೆ ಮಾಡ್ಕೋಬಹುದು. ಅದಕ್ಕಾಗಿ ಅದನ್ನು ಪರಿಚಯಿಸಿದೆ. ಇಂಥದೇ ಮಂತ್ರ ಹಿಂದೆ ಒಂದು ಬೃಹದಾರಣ್ಯಕ ಉಪನಿಷತ್ತಿನ ದೊಡ್ಡದೊಂದು ಶ್ಲೋಕ ಹೇಳಿದ್ದೆ. ಸ ಯಥಾ ಅಧ್ಯೈದಾಗ್ನಿರಭ್ಯಾಹಿತಸ್ಯ ಪೃಥಕ್ ಧೂಮಾ ವಿನಿಶ್ಚರಂತಿ ಏವಂ ವಾ ಅರೆ ಅಸ್ಯ ಮಹತೋ ಭೂಸಸ್ಯ ನಿಶ್ವಸಿತಮೇತದ್ಯದೃಗ್ವೇದೋ ಯಜುರ್ವೇದ ಸಾಮವೇದೋ ಅಥರ್ವಾಂಗಿರಸಃ ಇತಿಹಾಸ ಪುರಾಣಂ ವಿದ್ಯಾ ಉಪನಿಷದ ಶ್ಲೋಕ ಸೂತ್ರಾಣ್ಯನು ವ್ಯಾಖ್ಯಾನಾನಿ ಇಷ್ಟಂ ಭೂತಮಾಶಿತಂ ಪಾಯಿತಂ ಅಯಂ ಚ ಲೋಕಃ ಪರಶ್ಚ ಲೋಕಃ ಸರ್ವಾಣಿ ಚ ಭೂತಾನ್ಯಸ್ಯೈವೈತಾನಿ ಸರ್ವಾಣಿ ನಿಶ್ವಸಿತಾನಿ. ಇದಂತೂ ಋಗ್ವೇದ, ಯಜುರ್ವೇದ, ಅಥರ್ವವೇದ ಎಲ್ಲ ಅಂಗಗಳು, ಪುರಾಣಗಳು, ವ್ಯಾಖ್ಯಾನಗಳು, ಅನುವ್ಯಾಖ್ಯಾನಗಳು ಪ್ರತಿಯೊಂದು ಕೂಡ ಆ ಮಹಾಭೂತ, ದೊಡ್ಡ ಭೂತ ಹಯಗ್ರೀವ ಅನ್ನುವ ಭೂತ ಏನಿದೆ ಅದರ ವಿಶ್ವಾಸ. ಅದಷ್ಟೇ ಅಲ್ಲ, ಈ ಜಗತ್ತು ಕೂಡ ಅದರ ವಿಶ್ವಾಸದಿಂದಲೇ ಹುಟ್ಟಿದ್ದು. ನಾವು ಮಾಡುವಂಥ ಪ್ರತಿಯೊಂದು ಧಾರ್ಮಿಕ ಕ್ರಿಯೆಯೂ ಕೂಡ ಇಷ್ಟಂ ಪೂರ್ತಂ ಆಶಿತಂ ಪಾಯಿತಂ, ಕುಡಿದದ್ದು ತಿಂದದ್ದು ಪ್ರತಿಯೊಂದು ಚಟುವಟಿಕೆಯೂ ಕೂಡ ಧಾರ್ಮಿಕ ಚಟುವಟಿಕೆ ಆಗಬೇಕು. ಅದು ಆ ಭಗವಂತನ ಮುಖದಿಂದಲೇ ಹೊರಹೊಮ್ಮಿದ್ದು ಅಂತ ಅನುಸಂಧಾನ ಮಾಡಬೇಕು. ಇದು ಒಂದು ಮಂತ್ರವನ್ನು ಹಿಂದೆ ಹೇಳಿದ್ದೆ. ಮೂರೂ ಮಂತ್ರಗಳು ಒಂದೇ ಸಂದರ್ಭದಲ್ಲಿ ಹೇಳಬೇಕು ಅನ್ನೋದ ಕಾರಣಕ್ಕಾಗಿ ಇದನ್ನು ಹೇಳಿದೆ. ಇದಲ್ಲದೆ ಪ್ರಖ್ಯಾತವಾದ ಮಂತ್ರಗಳಂತೂ ಎಲ್ಲರಿಗೂ ಗೊತ್ತಿದ್ದೇ ಇದೆ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನು ಕನ್ಯಾ ಪ್ರವಾಹವತ್. ಹಯಗ್ರೀವ ಹಯಗ್ರೀವ ಅಂತ ಯಾರು ಧ್ಯಾನ ಮಾಡ್ತಾರೆ ಅವನ ಮುಖದಿಂದ ವಾಣಿ ಗಂಗಾ ನದಿಯ ಪ್ರವಾಹದಂತೆ ಹರಿಯುತ್ತದೆ ಅಂತ ಆ ಒಂದು ಶ್ಲೋಕದ ಅರ್ಥ. ಇದಂತೂ ಹೆಚ್ಚು ಖ್ಯಾತವಾದದ್ದೇ. ಹೆಚ್ಚೇನು ಖ್ಯಾತ ಅಲ್ಲದೇ ಇದ್ದದ್ದು, ಆದರೆ ಅಷ್ಟೇ ಪ್ರಭಾವಕಾರಿಯಾದಂಥ ಮತ್ತೊಂದೆರಡು ಶ್ಲೋಕಗಳನ್ನು ಛಾಂದೋಗ್ಯ, ಬೃಹದಾರಣ್ಯಕ, ಮಹಾಭಾರತ ಅದರ ಮೂಲಕ ಪರಿಚಯ ಮಾಡಿಸ್ಬೇಕಂತಿತ್ತು. ಮತ್ತು ಇದು ವಿಶೇಷವಾಗಿ ಆಚಾರ್ಯರು ವೇದಗಳನ್ನು ಉಚ್ಚಾರ ಮಾಡಿದ್ದು, ಅದನ್ನು ವ್ಯಾಖ್ಯಾನ ಮಾಡಿದ್ದು, ಅದು ಅಂಥ ಒಂದು ಸಂದರ್ಭ ಇದೆ. ಹಾಗೆ ಆ ಭಗವಂತ ಮತ್ತು ಮುಖ್ಯ ಪ್ರಾಣ ಅವರೆಲ್ಲರೂ ಕೂಡ ಹೇಗೆ ವೇದಗಳನ್ನು ಉಚ್ಚಾರ ಮಾಡ್ತಾರೆ, ಶಾಸ್ತ್ರಗಳನ್ನು ತಮ್ಮ ಬಾಯಿ ಮುಖದಿಂದ ಹೊರ ಹಾಕ್ತಾರೆ ಮತ್ತು ಅದನ್ನು ವ್ಯಾಖ್ಯಾನ ಮಾಡ್ತಾರೆ ಅಂತ ಅನ್ನೋದನ್ನು ನಾವು ಧ್ಯಾನ ಮಾಡ್ತಾ ಹೋಗಬೇಕು. ಇದನ್ನು ಮಾಡಿದವರಿಗೆ ಸ್ಪಷ್ಟವಾದಂಥ ಉಚ್ಚಾರವನ್ನು ಮಾಡುವ ಶಕ್ತಿ, ಹಾಗೆ ವ್ಯಾಖ್ಯಾನ ಮಾಡುವಂಥ ಶಕ್ತಿ, ವ್ಯಾಖ್ಯಾನ ಕೌಶಲ
ಇವೆಲ್ಲ ಭಗವಂತನನ್ನು ಹೇಗೆ ಉಪಾಸನೆ ಮಾಡ್ತೀವೋ ಮತ್ತು ಆ ದೊಡ್ಡ ದೊಡ್ಡ ದೇವತಾ ಶಕ್ತಿಗಳನ್ನು ಏನಂತ ಉಪಾಸನೆ ಮಾಡ್ತೀವೋ ಅಂಥದೇ ಗುಣಗಳನ್ನು ನಾವು ಪಡ್ಕೋತೀವಿ ಅಂತ ಹೇಳಿದ್ರಿಂದ ಆಯಾ ಗುಣಗಳ ಪ್ರಾಪ್ತಿಗಾಗಿ ಈ ರೀತಿಯಾಗಿ ಭಗವಂತನನ್ನ ಮತ್ತು ಆ ಶಕ್ತಿಗಳನ್ನು ಉಪಾಸನೆ ಮಾಡಬೇಕು. ನಿನ್ನೆ ಹೇಳಿದ್ದೆ, ಅದಕ್ಕೆ ಮತ್ತಷ್ಟು ವಿಸ್ತಾರವಾದ ವರ್ಣನೆಯನ್ನು ಇವತ್ತು ಕೊಟ್ಟೆ ಅಷ್ಟೆ. ಇವತ್ತಿನ ಶ್ಲೋಕಗಳನ್ನು ಗಮನಿಸಿ, ಇದು ಎಷ್ಟು ಕಾವ್ಯ ಗುಣದಿಂದ ಕೂಡಿದ್ದು, ಹಾಗೆ ಅನುಸಂಧಾನದ ದೃಷ್ಟಿಯಿಂದಲೂ ಕೂಡ ಬಹಳ ಮಹತ್ವದ ಶ್ಲೋಕ ಇದು. ಮಾಂಗಲ್ಯಾಂಗ ವ್ಯಕ್ತ ಭಾವ ತ್ರಿಲೋಕೀಂ ರಂಗಾರೂಢ ವಿಸ್ಮಯಂ ಪ್ರಾಪಯಂತಿ ಕೃಷ್ಣೇ ವಾನ್ಯ ಮಾನ್ಯ ವಿನ್ಯಾಸ ಪಾದ ರೇಜೆ ಮಾಧ್ವಿ ಸುಸ್ವರ ವೇದವಾಣಿ. ಮಾಧ್ವಿ ವೇದವಾಣಿ, ಮಧ್ವರು ಅವರ ವೇದವಾಣಿ, ಅವರು ಉಚ್ಚಾರ ಮಾಡುವಂತಹ ವೇದವಾಕ್ಯ, ಅವರ ಶೈಲಿ ಅದು ಅದನ್ನು ಕೇಳ್ತಾ ಕೂತವ್ರಿಗೆ ಏನು ಅನಿಸ್ತಂತಂದ್ರೆ, ಈ ದ್ರೌಪದಿ ಸ್ವಯಂವರದಲ್ಲಿ ದ್ರೌಪದಿ ನಡೆದು ಬಂದಲ್ಲ ಆ ರಂಗಮಂದಿರದಲ್ಲಿ, ಎಲ್ಲ ರಾಜರು ನೆರೆದು ಕೂತಿದ್ದಾರೆ, ಆಕೆ ಕೈಯಲ್ಲೊಂದು ಹೂಮಾಲೆ ಹಿಡ್ಕೊಂಡು ಯಾರು ಆ ಮತ್ಸ್ಯಂತವನ್ನು ಭೇದನ ಮಾಡ್ತಾರೋ ಅವರನ್ನು ಒರೆಸಬೇಕು ಅಂತ ನಡೆದು ಬಂದಲ್ಲ, ಆ ದ್ರೌಪದಿಯಂತೆ ಈ ವೇದವಾಣಿ ಕಾಣಿಸುತ್ತೆ. ಇದು ಕಾವ್ಯದ ದೃಷ್ಟಿಯಿಂದಲೂ ಅದ್ಭುತವೇ. ಅದಷ್ಟೇ ಅಲ್ಲ, ಆ ವೇದವಾಣಿಯನ್ನ ದ್ರೌಪದಿಗೆ ಹೋಲಿಸಿದ್ದೇನಿದೆ, ವೇದವಾಕ್ಯಗೆ ದ್ರೌಪದಿ ಅಭಿಮಾನಿ ಆದ್ದರಿಂದ ವಾಚಂ ಧೇನು ಉಪಾಸೀತ, ವಾಗ್ವೈ ಬೃಹತಿ, ವಾಕ್ಯ ಸರಸ್ವತಿ, ವಾಕ್ಯ ಭಾರತಿ ಆದ್ದರಿಂದ ಆ ಆಚಾರ್ಯ ವೇದವಾಣಿಯನ್ನ ಕೃಷ್ಣಗೆ ಹೋಲಿಸಿದ್ದು, ದ್ರೌಪದಿಗೆ ಹೋಲಿಸಿದ್ದೇನಿದೆ ಅನುಸಂಧಾನದ ದೃಷ್ಟಿಯಿಂದಲೂ ಶಾಸ್ತ್ರದ ಪೂರ್ಣವನ್ನು ತುಂಬಿರುವ ದೃಷ್ಟಿಯಿಂದಲೂ ಅಷ್ಟೇ ಮಹತ್ವದಿಂದ ಕೂಡಿದಂತಹ ಒಂದು ಶ್ಲೋಕ. ಈ ಸುಮ್ಮನೆ ವರ್ಣನೆ ಅಲ್ಲ, ಆಚಾರ್ಯರ ವೇದವಾಣಿ ಹಾಗೆ ದ್ರೌಪದಿ ಅವರಿಬ್ಬರಿಗೂ ಕೆಲವು ಸಮಾನವಾದ ವಿಶೇಷಣಗಳನ್ನು ಕೊಡ್ತಾರೆ, ಅದು ವೈಶಿಷ್ಟ್ಯ. ಮಾಂಗಲ್ಯಾಂಗ ವ್ಯಕ್ತಭಾವ ತ್ರಿಲೋಕಿ. ಈ ದ್ರೌಪದಿ ತನ್ನ ಸೌಂದರ್ಯವನ್ನ ತನ್ನ ಅಂಗಾಂಗಗಳಿಂದ ಹೊರಹೊಮ್ಮಿಸ್ತಾ ಇದ್ಲು. ಮಂಗಲಕರವಾದಂತಹ ಅಂಗಾಂಗಗಳು, ಅವಳ ಸೌಂದರ್ಯ ಮಹಾಭಾರತದಲ್ಲಿ ವರ್ಣಿತ ಆಗಿದೆ. ಅವತ್ತು ನಾನು ಹೇಳಿದ್ದೆ, ಅದನ್ನು ವಿರಾಟ ಪರ್ವದಲ್ಲಿ ಹೇಳಿದ್ದೆ, ಒಂದು ಹೆಚ್ಚು ಈಗ ಹೇಳಲಿಕ್ಕೆ ಹೋಗೋದಿಲ್ಲ. ಇದು ದ್ರೌಪದಿಗೆ ಸಂಬಂಧಪಟ್ಟಂತಾಯಿತು. ಆಚಾರ್ಯರ ವೇದವಾಣಿ ಮಂಗಲಕರವಾದಂತಹ ಅಂಗಗಳಿಂದ ಕೂಡಿದ್ದು, ಅಂದ್ರೆ ಶಿಕ್ಷಣ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪ ಅನ್ನುವಂತಹ 6 ಅಂಗಗಳು ವೇದಕ್ಕೇನಿವೆ ಅವುಗಳಿಂದ ಕೂಡಿದ್ದು. ಅವರು ವೇದವಾಕ್ಯಗಳನ್ನು ಅಷ್ಟೇ ಅದ್ಭುತವಾಗಿ ಉಚ್ಚಾರ ಮಾಡಿದರು. ಮತ್ತೆ ಆ ವೇದವಾಕ್ಯವನ್ನು ವ್ಯಾಖ್ಯಾನಿಸುವಾಗ ಶಿಕ್ಷ ವ್ಯಾಕರಣದಲ್ಲಿ ಬಂದಿರುವಂತಹ ಅಂಶಗಳನ್ನ ಕೋಟ್ ಮಾಡ್ತಾ ಇದ್ರು. ಅದು ಮಾಂಗಲ್ಯಾಂಗ ವ್ಯಕ್ತಭಾವ. ತ್ರಿಲೋಕೀಂ ವಿಸ್ಮಯಂ ಪ್ರಾಪಯಂತಿ. ಆ ದ್ರೌಪದಿಯ ಸೌಂದರ್ಯಕ್ಕೆ 3 ಜಗತ್ತು ಕೂಡ ನಿಬ್ಬೆರಗಾಗಿತ್ತು. ಆಚಾರ್ಯರ ವೇದವಾಣಿಯನ್ನ ಇಲ್ಲಿ ಕೂತ ಬ್ರಾಹ್ಮಣರು, ಮೇಲೆ ಕೂತಂಥ ದೇವತೆಗಳು ಬಹಳ ವಿಸ್ಮಯದಿಂದ ಕೇಳ್ತಾ ಇದ್ರು. ಎರಡು ಸಮಾನ. ರಂಗಾರೂಢ. ದ್ರೌಪದಿ ರಂಗಮಂದಿರದಲ್ಲಿ ಅಂದ್ರೆ ಆ ರಾಜರ ಅಂಗಳದಲ್ಲಿ ಬಂದಿದ್ದಾಳೆ. ಇದು ರಂಗ ಅಂದ್ರೆ ಅದು. ಮತ್ತೆ ಆಚಾರ್ಯರ ಈ ವೇದ ಉಚ್ಚಾರ ಏನಿದೆ ಅದು ಕೂಡ ರಂಗಸ್ವರಗಳನ್ನು ಒಳಗೊಂಡಿದೆ. ಅದೇನಂತ ಈ ಮುಂದೆ ಹೇಳ್ತೀನಿ. ಮಾನ್ಯ ವಿನ್ಯಾಸ ಪಾದ. ದ್ರೌಪದಿ ನಡೆದು ಬರುವಾಗ ಅವಳ ಹೆಜ್ಜೆ, ಅವಳು ನಡೆಯುವ ಶೈಲಿ ಅದಷ್ಟು ಅದ್ಭುತವಾಗಿತ್ತು. ಮದಗಜಗಾಮಿನಿ ಪಾಂಚಾಲೆ ಅಂತ ವರ್ಣನೆ ಎಲ್ಲರೂ ಕೇಳಿರ್ಬೇಕು ಹಾಡು. ಅಷ್ಟು ಅವಳ ಪದಗತಿ ಅಷ್ಟು ಕರಾರವಾದ್ದು, ಅಷ್ಟು ಲಯಬದ್ಧವಾದದ್ದಾಗಿತ್ತು. ಆಚಾರ್ಯರ ವೇದವಾಣಿ ಅದು ವಿನ್ಯಾಸ ಅಂತಂದ್ರೆ ಅದನ್ನ ವಿರಾಮ ಅಂತ ವರ್ಣನೆ ಮಾಡ್ತಾರೆ. ಎಲ್ಲಿ ಯಾವುದನ್ನು ಉಚ್ಚಾರ ಮಾಡಿದ ಮೇಲೆ ಹೇಗೆ ನಿಲ್ಲಬೇಕು, ಹಾಗೆ ಪಾದಗಳು, ಋಕ್ಕಗಳು, ಮಾನ್ಯ ವಿನ್ಯಾಸ ಪಾದಾಹ ಋಚಾಂ ಪಾದಾಹ, ಒಂದು ಇಡೀ ಒಂದು ವೇದವಾಕ್ಯ 4 ಪಾದಗಳನ್ನು ಒಳಗೊಂಡದ್ದು. ಕೆಲವು 3 ಪಾದಗಳನ್ನು ಒಳಗೊಂಡಿರ್ತದೆ. ತ್ರಿಪದ ಗಾಯತ್ರಿ, ಅದಕ್ಕೆ 3 ಪಾದ. ಹೀಗೆ ಈ ಗಾಯತ್ರಿಯನ್ನು ಹೇಳಬೇಕಾದ್ರೂ ಕೂಡ ಬೇಕಾಬಿಟ್ಟಿಯಾಗಿ 5 ಅದರ 3 ಅಂಗಗಳನ್ನ ಬೇಕಾಬಿಟ್ಟಿಯಾಗಿ ಹೇಳುವಂತಿಲ್ಲ, 5 ಕಡೆ ನಿಲ್ಲಿಸಬೇಕು ಅಂತಿದೆ. ಅದಕ್ಕೆಲ್ಲ ವಿನ್ಯಾಸ ಅಂತ ಕರೀತಾರೆ. ಹಾಗೆ ನಿಲ್ಲಿಸ್ತಾ ಹೇಳಿದ್ರೆ ಅದಕ್ಕೊಂದು ಶೋಭೆ. ಹಾಗೆ ಆಚಾರ್ಯರ ವೇದ ಉಚ್ಚಾರ ಅಂತ ವಿನ್ಯಾಸಗಳನ್ನು ಒಳಗೊಂಡದ್ದಾಗಿತ್ತು. ಋಗ್ವೇದದ ಯಜುರ್ವೇದದ ವಾಕ್ಯಗಳನ್ನು ಉಚ್ಚಾರ ಮಾಡುವಾಗ ಯಾವ್ಯಾವ ಪಾದಗಳನ್ನು ಹೇಗೆ ನಿಲ್ಲಿಸಬೇಕು, ಎಲ್ಲಿ ಉಚ್ಚಾರ ಮಾಡಬೇಕು ಅನ್ನೋದನ್ನೆಲ್ಲ ಅಷ್ಟು ಕರಾರುವಕ್ಕಾಗಿ ಆಚಾರ್ಯರು ನಿಲ್ಲಿಸ್ತಾ ಇದ್ರು. ವಿನ್ಯಾಸ ಅಂದ್ರೆ ವಿರಾಮ ಅಂತ ಕೂಡ
ನಿಲ್ಲಿಸಬೇಕು, ಆಮೇಲೆ ಮತ್ತೆ ಪ್ರಾರಂಭ ಮಾಡಬೇಕು. ಹೀಗೆ ಆಚಾರ್ಯರ ಮಾತು, ಆಚಾರ್ಯರ ವೇದವಾಣಿ ಅದು ದ್ರೌಪದಿ ಅಂತ ಇತ್ತು. ನಾನೀಗ ಸ್ವಲ್ಪ ವಿವರಣೆ ಕೊಡಬೇಕಾದ ಮಾತೇನೆಂದ್ರೆ, ರಂಗಾರೂಢ ದ್ರೌಪದಿ ರಂಗಮಂದಿರದಲ್ಲಿ ಏರಿ ಬಂದ್ಲು. ಎಲ್ಲ ರಾಜರ ಅವ್ರನ್ನ ನೋಡಬೇಕು, ಯಾರು ಗೆಲ್ತಾನೆ ಆತನನ್ನು ಒರೆಸಬೇಕು ಅಂತ ಹೇಳಿ. ಆಚಾರ್ಯರ ವೇದವಾಣಿಯಲ್ಲಿ ರಂಗಾರೂಢ ಅಂದ್ರೆ ಏನು? ವೇದವಾಕ್ಯಗಳಲ್ಲಿ ರಂಗಸ್ವರ ಅಂತ ಒಂದಿದೆ. ಆ ರಂಗಸ್ವರಗಳನ್ನು ಆಚಾರ್ಯರು ಬಹಳ ಅದ್ಭುತವಾಗಿ ಉಚ್ಚಾರ ಮಾಡ್ತಿದ್ರು ಅಂತ ಅರ್ಥ. ಅದೇನು ರಂಗಸ್ವರ ಅಂತಂದ್ರೆ ಹೀಗೆ ನೋಡ್ಬೇಕು. ಈ ಶಿಕ್ಷಾಶಾಸ್ತ್ರದ ಬಗ್ಗೆ ನಾನು ನಿನ್ನೆ ಒಂದು ಸ್ವಲ್ಪ ಹೇಳಿದ್ದೆ. ಅದೇ ಶಿಕ್ಷಾಶಾಸ್ತ್ರದಲ್ಲೇ ರಂಗಸ್ವರಗಳನ್ನು ಹೇಗೆ ಉಚ್ಚಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಉಲ್ಲೇಖ ಇದೆ. ವೇದಗಳಿಗೆ ಅರ್ಥ ಮಾಡುವಾಗ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪ ಅನ್ನುವಂಥ 6 ಅಂಗಗಳ ಜ್ಞಾನ ಇರಬೇಕು. ಅದನ್ನ ಎಷ್ಟೋ ಸರಿ ಹೇಳಿದ್ದೆ. ಈಗ ಇತ್ತೀಚೆಗೆ ಪಂಡಿತರಾದವರಿಗೆ ಪೌರೋಹಿತ್ಯ ಗೊತ್ತಿಲ್ಲ, ಪುರೋಹಿತರಾದವರಿಗೆ ಪಾಂಡಿತ್ಯ ಇರೋದಿಲ್ಲ. ವಸ್ತುತಃ ಹಾಗಲ್ಲ. ಪೂರ್ಣ ಪ್ರಮಾಣದ ಪಂಡಿತ ಅಂತ ಅನ್ಸ್ಕೋಬೇಕಾದ್ರೆ ಅವನಿಗೆ ವೇದೋಕ್ತವಾದಂತಹ ಸಕಲ ಕರ್ಮಗಳ ಪರಿಜ್ಞಾನವೂ ಇರಲೇಬೇಕು. ಇಲ್ಲದೇ ಇದ್ರೆ ಅವನಿಗೆ ವೇದ ಅರ್ಥವೇ ಆಗೋದಿಲ್ಲ. ಜ್ಯೋತಿಷದ ಜ್ಞಾನ ಇಲ್ಲದೆ ಹೋದ್ರೆ ಆ ಪಂಡಿತ ಕಣ್ಗಳಿಲ್ಲದ ಪಂಡಿತನಂತೆ ಅಂತ ಹಿಂದೊಂದು ಕಡೆ ಬಂದಿತ್ತು. ಇವೆಲ್ಲ ಅಂಗಗಳ ಜ್ಞಾನ ಇರಬೇಕು ಅವನಿಗೆ. ಆಯ್ತು. ನಾರದೀಯ ಶಿಕ್ಷಾದಲ್ಲಿ ಏನಿದೆ? ಒಂದು ರಂಗಸ್ವರ ಅಂತ, ಅದು ಹೃದಯದಿಂದ ಹೊರಗೆ ಬರಬೇಕು. ಹೃದಯ ದುತ್ತಿಷ್ಠತೆ ರಂಗಃ ಕಾಂಸ್ಯೇನ ಸಮನಿಸ್ವನಃ ಮೃದುಶ್ಚಯೋ ದ್ವಿಮಾತ್ರಶ್ಚ ಧನ್ವಾಂ ಇತಿ ನಿದರ್ಶನಂ. ಈ ಸಹಸ್ರಶೀರ್ಷಂ ದೇವಂ ವಿಶ್ವಾಕ್ಷಂ ವಿಶ್ವಸಂಧುವಂ ಅಂತ ಹೀಗೆಲ್ಲ ಹೇಳ್ತೇವೆ. ಅಲ್ಲೆಲ್ಲ ಈ ಸಹಸ್ರಶೀರ್ಷ ಗಮ್ ಅಂತ ಇತ್ತೀಚೆಗೆ ಕೆಲವರು ಹೇಳ್ತಾರೆ. ಅದು ಗಮ್ ಅಂತ ಉಚ್ಚಾರ ಮಾಡೋದು ಯಜುರ್ವೇದದಲ್ಲಿ ಅಂಥ ಹೆಚ್ಚು ಪ್ರಸಂಗಗಳು ಬರುತ್ತೆ. ಅದನ್ನೆಲ್ಲ ಗಮ್ ಅಂತ ಈಗ ಉಚ್ಚಾರ ಮಾಡ್ತಾರೆ. ವಸ್ತುತಃ ಗಮ್ ಅಲ್ಲ, ಅದು ನ ಉಚ್ಚಾರ ಮಾಡಬೇಕು. ಸಹಸ್ರಶೀರ್ಷ ಗಮ್ ದೇವಂ ಅಂತ ಈಗೆಲ್ಲ ತಪ್ಪು ಹೇಳ್ತಾರೆ. ಅದನ್ನ ಗೋವಿಂದಾಚಾರ್ಯ ತಮ್ಮ ಪ್ರವಚನಗಳಲ್ಲೆಲ್ಲ ಹೆಚ್ಚು ಪ್ರಚಾರ ಮಾಡಿ ಗಮ್ ಅಂತ ಅನ್ನೋದು ಶಾಸ್ತ್ರ ಸಮ್ಮತ ಅಲ್ಲ. ಸಹಸ್ರಶೀರ್ಷಂ ದೇವಂ ವಿಶ್ವಾಕ್ಷಂ ವಿಶ್ವಸಂಭುವಂ ಅಂತ ಅದನ್ನ ನ ಅನ್ನೋ ರೀತಿಯಲ್ಲಿ ಉಚ್ಚಾರ ಮಾಡಬೇಕು. ಕಂಚಿನ ಒಂದು ತಟ್ಟೆಯನ್ನು ಏನಾದ್ರೂ ನುಡಿಸಿದ್ರೆ, ಬಾರಿಸಿದ್ರೆ ಅದರದೊಂದು ನಾದ ಹೇಗೆ ಹೊರ ಹೊಮ್ತದೆ ಆ ಥರ ಅದನ್ನು ಉಚ್ಚಾರ ಮಾಡಬೇಕು. ಕಾಂಸ್ಯನ ಸಮನಿಸ್ವನಃ, ಕಾಂಸ್ಯ ಅಂತ ಕಂಚು. ಅದನ್ನ ಸೌರಾಷ್ಟ್ರದಲ್ಲಿ ಸ್ತ್ರೀಯರು ಅರಾಂಗ್ ಅಂತಾರಂತೆ. ಅದೊಂದು ಆ ಭಾಷೆಯಲ್ಲಿ ಇರುವಂಥ ಒಂದು ಶಬ್ದ, ಅರ್ಥ ಏನಿಲ್ಲ ನನಗೂ ನೆನಪಿಲ್ಲ. ಆ ಥರ ಇದನ್ನು ಕೂಡ ಉಚ್ಚಾರ ಮಾಡಬೇಕು. ಈ ಉದಾಹರಣೆಗೆ ಪುರುಷ ಸೂಕ್ತದಲ್ಲಿ ತಥಾ ಲೋಕಾಗಂ ಅಕಲ್ಪಯನ್ ಅಂತಂತಾರೆ. ಅದಲ್ಲ, ಲೋಕಾಂಗ್ ಅಕಲ್ಪಯನ್, ಈ ಥರ ಅನ್ಬೇಕು. ಅದು ಲೋಕಾನ್ ವಸ್ತುತಃ ನ ಇದ್ದದನ್ನ ಲೋಕಾಗಮ್ ಅಂತ ಅಂತಾರೆ ಯಜುರ್ವೇದದಲ್ಲಿ. ಅದು ಗಮ್ ಅಲ್ಲ, ಗಮ್ ಅನ್ನೋ ಉಚ್ಚಾರ ತಪ್ಪು. ಲೋಕಾಂಗ್ ಅಕಲ್ಪಯನ್ ಅಂತ ಹೀಗೆ ಅನ್ಬೇಕು. ಇದು ಈ ಥರದ್ದೇ ರುದ್ರಾಧ್ಯಾಯದಲ್ಲೂ ಕೂಡ ಬೇಕಾದಷ್ಟು ನಾವೇನು ನೋಡ್ತೇವೆ. ಅಧ್ಯವೋಚದಧಿವಕ್ತ ಪ್ರಥಮೋ ದೈವ್ಯೋಭಿಷಕ್ ಅಹೀಗುಂಶ್ಚ ಸರ್ವಾಹಾನ್ ಜಂಭಜನ್ ಸರ್ವಾಹಾನ್ ತಯಾತು ಧಾನ್ಯ. ಈಗ ನಾವು ಇದನ್ನೆಲ್ಲ ಕೇಳೋ ಉಚ್ಚಾರ. ಅದು ಅಹೀನ್, ಅಹಿ ಅಂದ್ರೆ ಹಾವು ಅಂತ ಅರ್ಥ. ಹಾವುಗಳನ್ನ ಒದ್ದು ಓಡಿಸು. ಹಾವು ಅಂದ್ರೆ ದುರ್ಗುಣಗಳು ಅಂತ ಅರ್ಥ, ದುಷ್ಟ ಶಕ್ತಿಗಳು ಅಂತ ಅರ್ಥ. ಅದು ಅಹೀಂಗ್ ಅಂತ ಅನ್ಬೇಕೇ ಹೊರತು ಅಹಿ ಗುಮ್ ಅನ್ಬಾರ್ದು. ಈಗ ನಾವೆಲ್ಲ ಅಂತ ಇರೋ ರೀತಿ ಇದು ಗಮ್ ಅಂತ ಹೇಳಿ. ಇದನ್ನ ನಾವು ಗೋವಿಂದಾಚಾರ್ಯ ಹೆಚ್ಚು ಪ್ರಚಾರ ಮಾಡಿದ್ಮೇಲೆ ಮತ್ತು ತಮ್ಮ ಪುಸ್ತಕದಲ್ಲೂ ಕೂಡ ಇದನ್ನೆಲ್ಲ ಹೆಚ್ಚು, ಇದೆಲ್ಲ ಮೂಲತಃ ವೇದಾಂಗ ತೀರ್ಥರು ಅವರಿವ್ರ ಗ್ರಂಥಗಳಲ್ಲಿ ಇದ್ದದ್ದೇ. ಅದನ್ನ ಹೆಚ್ಚು ಗೋವಿಂದಾಚಾರ್ಯರು ತಮ್ಮ ಪ್ರವಚನಗಳಲ್ಲಿ ಮತ್ತು ಬರಹಗಳಲ್ಲಿ ಪ್ರಚಾರ ಪಡಿಸಿ. ಆದರೂ ಇವತ್ತಿಗೂ ಭಿನ್ನ ಅಭಿಪ್ರಾಯ ಇದೆ ವಿದ್ವಾಂಸರಲ್ಲಿ. ಅದು ಗಮ್ ಅಂತಲೇ ಅನ್ಬೇಕು ಅಂತ ಕೆಲವರು ಅಂತಾರೆ. ಅದೇನೇ ಇಲ್ಲ, ನಾನಂತೂ ಅದಕ್ಕಾಗಿ ನಾನೆಲ್ಲರೂ ವೇದವಾಕ್ಯಗಳನ್ನು ಉಚ್ಚಾರ ಮಾಡೋ ಪ್ರಸಂಗ ಬಂದು ನೋಡಿರಬೇಕು. ಅದು ಗಮ್ ಅಂತ ಅನ್ನೋದೆಲ್ಲ ಹೇಳೋದಿಲ್ಲ, ನ ಅನ್ನೋ ರೀತಿಯಲ್ಲಿ ಅದನ್ನು ಉಚ್ಚಾರ ಮಾಡುವಂಥ ಒಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಅದು ಕೇಳಲಿಕ್ಕೂ ಕೂಡ ಹೆಚ್ಚು ಮಧುರವಾಗಿರ್ತದೆ ಆ ಒಂದು ಉಚ್ಚಾರ. ನಿಮ್ಮೊಂದು ಉದಾಹರಣೆ ಕೊಡಬೇಕು ಅಂತಂದ್ರೆ, ಈ ಇಂಗ್ಲೀಷ್ನೊಳಗೆ ಐ ಆಮ್ ಗೋಯಿಂಗ್ ಅಂತೀವಿ, GOING. ವಸ್ತುತಃ ಅಲ್ಲಿ ಬರೆಯೋದೇನು ಬರಿತೀವಿ ಅಂದ್ರೆ GOING ಅಂತ ಬರಿತೇವೆ. ಆದರೆ
ನಮ್ಮಲ್ಲಿ ಭಾರತೀಯರು ನಾವೇನು ಉಚ್ಚಾರ ಮಾಡ್ತೀವಿ ಅಂದ್ರೆ ನಮಗೆ ಯಾರು ಹೇಳ್ಕೊಟ್ಟಿರೋದಿಲ್ಲಲ್ಲ ಹೇಗೆ ಉಚ್ಚಾರ ಮಾಡಬೇಕು ಅಂತ ಹೇಳಿ. ಐ ಆಮ್ ಗೋಯಿಂಗ್, ಯು ಆರ್ ಕಮಿಂಗ್ ಹೀಗೆ ಅಂತಾರೆ. ವಸ್ತುತಃ ಅದು ಉಚ್ಚಾರ ಏನಂದ್ರೆ ಐ ಆಮ್ ಗೋಯಿಂಗ್, ಯು ಆರ್ ಕಮಿಂಗ್. ಅದು ನಮಗೆ ಅಷ್ಟು ಸ್ಪಷ್ಟವಾದ ಉಚ್ಚಾರವನ್ನು ಯಾರು ಅಭ್ಯಾಸವೇ ಮಾಡಿಸಿರೋದಿಲ್ಲ. ಇಂಗ್ಲಿಷ್ನೊಳಗೂ ಅದಿದೆ ಅಂತ ನಿಮಗೆ ದೃಷ್ಟಾಂತ ಕೊಡ್ಲಿಕ್ಕಾಗಿ ಇದನ್ನು ಹೇಳಿದೆ. ಇದು ಎಲ್ಲಿ ಸಿಗ್ತದೆ ನಿಮಗೆ ಅಂತಂದ್ರೆ ನ್ಯೂಸ್ ಪೇಪರ್ಗಳಲ್ಲಿ ಇದೆಲ್ಲ ಸಿಗೋದಿಲ್ಲ. ಈ ಇಂಗ್ಲಿಶಿನ ಕೆಲವು ಕಾಮಿಕ್ಗಳು ಬರ್ತಿರ್ತವೆ, ಕೆಲವು ವೃತ್ತಪತ್ರಿಕೆಗಳಲ್ಲೇ ಆ ಇಂಗ್ಲಿಶಿನ ಕೊನೆ ಪೇಜ್ಗಳಲ್ಲಿ ಇಂಗ್ಲೆಂಡು ಅಥವಾ ಅಮೆರಿಕದ ಕೆಲವು ಹಾಸ್ಯ ಚಿತ್ರಗಳು ಇತ್ಯಾದಿಗಳೆಲ್ಲ ಪ್ರಕಟ ಮಾಡಿರ್ತಾರೆ. ಅಲ್ಲಿ ಐ ಆಮ್ ಗೋಯಿಂಗ್ ಅಂತ ಅನ್ನೋದನ್ನ GOING ಅಂತ ಬರೆಯೋದಿಲ್ಲ ಅವರು, ಸ್ಪೆಲ್ಲಿಂಗ್ GOIN ಅಂತ ಅಷ್ಟೇ ಬರೆದಿರ್ತಾರೆ, ಜಿ ಇರೋದಿಲ್ಲ. ಇದನ್ನು ಗಮನಿಸಬೇಕು. ಇದನ್ನು ಬಹಳ ಸ್ಪಷ್ಟವಾಗಿ 2-3 ಸರಿ ಗಮನಿಸಿ ನಾನು ಹೇಳ್ತಿದ್ದೀನಿ. ಅಂದ್ರೆ ಅದರ ಉಚ್ಚಾರ ಐ ಆಮ್ ಗೋಯಿಂಗ್ ಅಲ್ಲ. ಲಿಂಗ ಅಂಗ ಭಂಗ ಅಂತ ನಾವು ಹೇಗೆ ಉಚ್ಚಾರ ಮಾಡ್ತೀವಲ್ಲ ಕನ್ನಡದಲ್ಲಿ, ಆ ಥರ ಉಚ್ಚಾರ ಮಾಡಿದರೆ ಅದು ಇಂಗ್ಲಿಷರಿಗೆ ಅಸಹ್ಯ ಅನಿಸಿತ್ತು ನಮ್ಮ ಉಚ್ಚಾರ. ಅದಲ್ಲ, ಗೋಯಿಂಗ್ ಕಮಿಂಗ್. ಅದನ್ನ ಅಂತ ಕೆಲವು ಕಾಮಿಕ್ಗಳಲ್ಲಿ, ಅದು ಪರದೇಶದವರೇ ಬರೆದದ್ದಾಗಿರಬೇಕು, ಅವರೇ ಉಚ್ಚಾರವನ್ನು ಸ್ಪಷ್ಟಪಡಿಸಿರ್ಬೇಕು. ಅಂತ ಕೆಲವು ಕಡೆಗಳಲ್ಲಿ GOIN ಅಂತ ಇಷ್ಟೇ ಬರ್ತಿರ್ತಾರೆ. ಅದು ನ ಅನ್ನೋದನ್ನ ಕ ಗ ಘ ನ ಅಂತೀವಲ್ಲ, ಆ ಥರ ಉಚ್ಚಾರ ಮಾಡೋದು. ಅದಕ್ಕೆ ಹೋಲಿಕೆ ಇದ್ದದ್ದು ಈ ರಂಗಸ್ವರ. ಹೀಗೆ ಲೋಕಾನ್ ಅಕಲ್ಪಯನ್ ಅಹೀಂ ಚ ಸರ್ವಾಹಂ ಜಂಭಯನ್ ಸರ್ವಾಹಂ ಚ ಯಾತು ಧಾನ್ಯಃ. ಈ ಥರ ರಂಗಸ್ವರಗಳು ಅಂತ ಕರೀತಾರೆ. ಆಚಾರ್ಯರ ವೇದವಾಣಿ ಮತ್ತು ದ್ರೌಪದಿ ಅವರಿಬ್ಬರು ರಂಗಾರೂಢ. ದ್ರೌಪದಿ ರಂಗಸ್ವರದಲ್ಲಿ ರಂಗಮಂದಿರದಲ್ಲಿ ನಿಂತವಳು. ಆಚಾರ್ಯರು ರಂಗಸ್ವರಗಳನ್ನು ಅಷ್ಟು ಸ್ಪಷ್ಟವಾಗಿ ಉಚ್ಚಾರ ಮಾಡ್ತಿದ್ರು. ಹೀಗೆ ಆಚಾರ್ಯರ ಮಾತೇನಿದೆ, ಆ ವೇದ ವಾಣಿ, ಅದು ಕೃಷ್ಣ ಇವ ಅನ್ಯ. ಅದನ್ನು ನೋಡಿದ್ರೆ ದ್ರೌಪದಿ ನೆನಪು ಬರ್ತಿತ್ತು. ಗಾಂಭೀರ್ಯಾದ್ಯೈರುತ್ತಮೋದಾರ್ಯ ಕಾರ್ಯೈಃ ನಾನಾನಾದ ಶ್ಲಾಘ್ಯಮುಚ್ಚಾರಣಂ ತತ್ ಶಿಕ್ಷಾ ಲಕ್ಷಣಾನಾಂ ಹಿ ಲಕ್ಷ್ಯಂ ಮಾನ್ಯಂ ಮನ್ಯೆ ಧನ್ಯ ಬುದ್ಧೇರತುಲ್ಯಂ. ಕವಿಗಳಂತಾರೆ, ಆಚಾರ್ಯರ ಉಚ್ಚಾರ ಏನಿದೆ, ಆಚಾರ್ಯರು ಉಚ್ಚಾರ ಮಾಡಿದ ರೀತಿ ಅದು ಮಾನ್ಯಂ, ಜಗತ್ತಿನಲ್ಲೇ ಪ್ರಶಂಸೆ ಒಳಗಾಗಬೇಕಾದದ್ದು, ಹೀಗೆ ನನಗೆ ಅನಿಸ್ತದೆ. ಮತ್ತು ಅತುಲ್ಯಂ, ಇದಕ್ಕೆ ಹೋಲಿಕೆಯೇ ಇಲ್ಲ. ಯಾಕೆಂತಂದ್ರೆ ಗಾಂಭೀರ್ಯಾದ್ಯೈಹಿ ಔದಾರ್ಯ ಕಾರ್ಯೈಹಿ ಯುಕ್ತಂ, ಅತ್ಯಂತ ಗಂಭೀರವಾದ ಇದು ಧ್ವನಿ ಇದು. ಕೆಲವ್ರದ್ದು ಕೀರ್ಲು ಧ್ವನಿ ಇರ್ತದೆ, ಗಂಡಸರದಾದ್ರೂ ಕೂಡ. ಅಂತ ಕೀರ್ಲು ಧ್ವನಿ ಅಲ್ಲ ಇದು, ಸಮುದ್ರದ ಘೋಷದಂತೆ ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಒಂದ್ ಕಡೆ ಉಪನಿಷತ್ನಲ್ಲಿ ಎಲ್ಲೋ ಇದೆ, ನಾನು ಮತ್ತೊಂದ್ಸರಿ ಹೇಳ್ತೇನೆ ಅದನ್ನು. ಪರಮಾತ್ಮನ ಧ್ವನಿ ಹೇಗಿರ್ತದೆ, ಮುಖ್ಯ ಪ್ರಾಣನ ಧ್ವನಿ ಹೇಗಿರ್ತದೆ ಅಂತಂದ್ರೆ 2.5 ವರ್ಷದ ಹೋರಿಯ ಧ್ವನಿಯಂತೆ ಅಂತ ಒಂದ್ ಕಡೆ ಎಲ್ಲ ವರ್ಣನೆ ಮಾಡ್ತಾರೆ. ನಿರ್ದಿಷ್ಟವಾಗಿ ಆ ಶ್ಲೋಕದ ಸ್ಮರಣೆ ನನಗೆ ಈಗ ಬಂತಷ್ಟೇ ಹೊರತು, ಮೊದಲೇ ತಯಾರಿ ಮಾಡ್ಕೊಳ್ಳೋ ಸಂದರ್ಭದಲ್ಲೇ ನನಗೆ ಅದು ನೆನಪಿಗೆ ಬಂದಿದ್ರೆ ಅದು ನೀವು ಕೋಟ್ ಮಾಡ್ತಿದ್ದೆ, ಈಗ ನೆನಪಿಗೆ ಬರ್ತಿಲ್ಲ. ಅಂತೂ ಆ ಧ್ವನಿ ಹೇಗಿರ್ತದೆ ಅಂತಂದ್ರೆ ಅಷ್ಟು ಗಂಭೀರವಾದಂಥ ಧ್ವನಿ. ಔದಾರ್ಯ ಅಂತಂದ್ರೆ ಆ ಉಚ್ಚಾರಕ್ಕೆ ಇರಬೇಕಾದಂತಹ ಎಲ್ಲ ಗುಣಗಳು, ಆ ಗುಣಗಳನ್ನು ಕೂಡ ಒಳಗೊಂಡದ್ದು. ನಾನಾ ನಾದ ಶ್ಲಾಘ್ಯಂ ಉಚ್ಚಾರಣಂ, ನಾನಾ ಪ್ರಕಾರವಾದ ನಾದಗಳು, ಸ್ವರ, ವ್ಯಂಜನ ಮೊದಲಾದವುಗಳನ್ನು ಒಳಗೊಂಡದ್ದು. ಶಿಕ್ಷಾ ಲಕ್ಷಣಾನಾಭಿ ಲಕ್ಷ್ಯಂ. ಈಗ ವಿದ್ವಾಂಸರಾದವರು ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ ಇದೆಲ್ಲ ಅಧ್ಯಯನ ಮಾಡಿರ್ತಾರೆ. ಅದನ್ನ ಆ ಎಲ್ಲಾ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಅಷ್ಟು ಕರಾರುವಕ್ಕಾಗಿ ಉಚ್ಚಾರ ಮಾಡೋರು ಎಲ್ಲರೂ ಇದ್ದಾರ ಅಂತ ಅವ್ರು ಹುಡುಕ್ತಿರ್ತಾರೆ. ಆ ಹುಡುಕವ್ರಿಗೆ ನೋಡಿ ಹೀಗೆ ಉಚ್ಚಾರ ಮಾಡಬೇಕು. ಆ ಶಾಸ್ತ್ರಕ್ಕೆ ನಿದರ್ಶನ ಯಾವುದು? ಇದು ಇಲ್ಲದೇ ಇದ್ರೆ ಅಲ್ಲಿ ತನಕ ಅಧ್ಯಯನ ಮಾಡಿದವರಿಗೆ ಅದೆಲ್ಲ ಕೇವಲ ಥಿಯರಿ ಆಗಿಬಿಟ್ಟಿತ್ತು. ಈಗ ಆಚಾರ್ಯರ ಉಚ್ಚಾರ ಕೇಳಿದಾಗ ಅದು ಪ್ರಾಕ್ಟಿಕಲ್ ಆಯಿತು. ಹೀಗೆ ಇಷ್ಟು ಕರಾರುವಕ್ಕಾಗಿ ಹೀಗೆ ಉಚ್ಚಾರ ಮಾಡಬೇಕು ಅನ್ನೋದನ್ನ ಆಚಾರ್ಯರು ತಮ್ಮ ವೇದ ಉಚ್ಚಾರದ ಶೈಲಿಯನ್ನ ನಿದರ್ಶನವನ್ನಾಗಿ ತೋರಿಸಿದರು. ಆದ್ರಿಂದ ಇದು ಅತುಲ್ಯಂ, ಇದಕ್ಕೊಂದು ಹೋಲಿಕೆ ಇಲ್ಲ ಈ ಜಗತ್ತಿನಲ್ಲಿ. ಹಾಗೆ ನನಗೆ ಇದನ್ನ ನೋಡಿದ್ರೆ ಅನಿಸ್ತದೆ, ಕವಿಗಳಂತಾರೆ ಹಾಗೆ. ಕಾಲ್ಪಿ ಕ್ಲಿಪ್ತಿ ವ್ಯಂಜಯನ್ ಛಾಂದಸೀಂಶ್ಚ ವ್ಯಕ್ತಂ ಶಾಬ್ದಂ ಶಾಸ್ತ್ರಮುದ್ಭಾವ್ಯ ಭೂಜಃ ಸವ್ಯಾಚಖ್ಯಾ ಉಕ್ತನೇರುಕ್ತ ಮಾರ್ಗಃ
ಜ್ಯಾಯಾನ್ ಜ್ಯೋತಿರ್ವೇದಿನಾಂ ವೇದಮಿತ್ತಂ. ಆಚಾರ್ಯ ಮುಂದೆ ಏನ್ ಮಾಡಿದ್ರು? 6 ಅಂಗಗಳು ಬೇಕಲ್ಲ, ಅದರಲ್ಲಿ ಕಾಲ್ಪೀಹಿ ಕ್ಲಿಪ್ತಿಹಿ. ಕಲ್ಪ ಅಂತ ಹೇಳಿ ಮೊದಲನೇದ್ದು. ಕಲ್ಪ ಅಂತಂದ್ರೆ ಅದು ಈ ಕರ್ಮಗಳನ್ನು ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡುವಂಥ ಗ್ರಂಥಕ್ಕೆ ಕರ್ಮ ಅಂತ ಕರೀತಾರೆ. ಈ ಕಲ್ಪಶಾಸ್ತ್ರ ಅಂತ ಕರೀತಾರೆ. ಅದೇ ಬೇರೆ ಬೇರೆ ಶಾಖೆಯವರು ಯಾವ್ಯಾವ ರೀತಿಯ ಕರ್ಮಗಳನ್ನು ಮಾಡಬೇಕು, ಶ್ರಾದ್ದ ಹೇಗೆ ಮಾಡಬೇಕು, ಉಳಿದ ಉಪಕರ್ಮ ಇತ್ಯಾದಿ ಹೇಗೆ ಮಾಡಬೇಕು ಅಂತೆಲ್ಲ ತೋರಿಸುವಂಥ ಒಂದು ಶಾಸ್ತ್ರ ಅದು. ಆ ಕಲ್ಪಶಾಸ್ತ್ರದಲ್ಲಿ ಹೇಳಿದಂತೆ ಮುಂದೆ ಛಂದಶಾಸ್ತ್ರದಲ್ಲಿ ಹೇಳಿದಂತೆ, ಛಂದಶಾಸ್ತ್ರ ಅನುಷ್ಠುಪ್, ತ್ರಿಷ್ಟುಪ್, ಜಗತಿ, ಗಾಯತ್, ತೃಷ್ಣಿಕ್, ಅನುಷ್ಠುಪ್ ಚ, ಬೃಹತಿ, ಪಂಕ್ತಿರೇವ ಚ, ತ್ರಿಷ್ಟುಪ್, ಜಗತಿ, ಹೀಗೆ ಒಟ್ಟು 7 ಛಂದಸ್ಸುಗಳು. ಇನ್ನು ಒಂದು ಅವಾಂತರ ಛಂದಸ್ಸುಗಳು ಬೇರೆ ಇವೆ. ಈ ಎಲ್ಲ ಛಂದಸ್ಸುಗಳನ್ನು ಹೇಗೆ ಉಚ್ಚಾರ, ಅಕ್ಷರಗಳ ಸಂಖ್ಯೆ ಎಷ್ಟು, ಅದಕ್ಕೆ ಹ್ರಸ್ವ, ದೀರ್ಘ, ಇವುಗಳೆಲ್ಲ ನಿಯಮ ಏನು ಅಂತ ವಿವರಣೆ ಮಾಡುವ ಶಾಸ್ತ್ರಕ್ಕೆ ಛಂದಶಾಸ್ತ್ರ ಅಂತ ಕರೀತಾರೆ. ಆ ಛಂದಶಾಸ್ತ್ರದಿಂದ ನಡುವೆ ಅಲ್ಲಿ ಹಾಗೆ ಹೇಳಿದೆ, ಇಲ್ಲಿ ಹೇಗೆ ಹೇಳಿದೆ ಅಂತ ಆಚಾರ್ಯ ಕೋಟ್ ಮಾಡ್ತಿದ್ದಾರೆ. ಕಲ್ಪಶಾಸ್ತ್ರದಿಂದ ಉದಾಹರಿಸ್ತಾ ಇದ್ರು ಶ್ಲೋಕಗಳನ್ನ. ಶಾಬ್ದಂ ಶಾಸ್ತ್ರಂ, ಶಬ್ದಶಾಸ್ತ್ರ, ವ್ಯಾಕರಣ ಶಾಸ್ತ್ರ, ಅದನ್ನು ಕೂಡ ಆಚಾರ್ಯರು ಉಲ್ಲೇಖ ಮಾಡ್ತಾ ಇದ್ರು. ಉಕ್ತ ನೈರುಕ್ತ ಮಾರ್ಗ, ಮುಂದೆ ನೈರುಕ್ತ ಮಾರ್ಗ ಅಂತಂದ್ರೆ ನಿರುಕ್ತ ಅಂದ್ರೆ ನಿಘಂಟು, ಶಬ್ದಕ್ಕೆ ಅರ್ಥ ಏನು ಅಂತ ಡಿಕ್ಷನರಿಗಳು, ಅವನ್ನೆಲ್ಲವನ್ನೂ ಆಚಾರ್ಯರು ಉಲ್ಲೇಖ ಮಾಡ್ತಾ ಇದ್ರು. ಈಗ ಹಿಂದೆ ಒಂದ್ಸರಿ ಹೇಳಿದ್ದೆ, ಈಗ ಮತ್ತೆ ನೆನಪು ಮಾಡ್ಕೋಬೇಕು. ನಿರುಕ್ತ ಅಂತಂದ್ರೆ ಆಚಾರ್ಯರು ಕೋಟ್ ಮಾಡೋ ಗ್ರಂಥಗಳು ಒಂದಾ ತಾನು ರಚನೆ ಮಾಡಿದ್ದಾಗಿರ್ಬೇಕು, ಇಲ್ಲ ವೇದವ್ಯಾಸ ರಚನೆ ಮಾಡಿದ್ದಾಗಿರ್ಬೇಕು, ಇಲ್ಲದೆ ಹೋದ್ರೆ ಅಪೌರುಷ ವೇದಗಳಾಗಿರ್ಬೇಕು. ತನಕ್ಕಿಂತ ಕೆಳಗಿನವರು ಯಾರು ಬಂದು ಕೋಟ್ ಮಾಡೋರೇ ಅಲ್ಲ. ಆದ್ರಿಂದ ರೀತಿ ವ್ಯಾಸ ನಿರುಕ್ತೆ ಅಂತಾರೆ ಎಷ್ಟೋ ಕಡೆ. ಇದೆಲ್ಲ ಸರ್ವಮೂಲದಲ್ಲಿ ಅಲ್ಲಲ್ಲಿ ಇದು ವೇದವ್ಯಾಸರು ರಚನೆ ಮಾಡಿದ ನಿರುಕ್ತದಲ್ಲಿದೆ. ಆದ್ರಿಂದ ನಮಗೆ ನೀವ್ಯಾರೋ ಬೇರೆ ಋಷಿಯೋ ಮತ್ತಾರೋ ಅರ್ವಾಚೀನೋ ರಚನೆ ಮಾಡಿದ ನಿರುಕ್ತ ಬೇಡ ನನಗೆ ತೋರಿಸಿರ್ತಾರೆ. ಇತಿ ಮಹಾವ್ಯಾಕರಣೆ ಅಂತಾರೆ. ಅದು ಕೂಡ ಭಗವಂತನೇ ರಚನೆ ಮಾಡಿದ್ದು ಅಥವಾ ವೇದವ್ಯಾಸರೇ ಈ ಮುಖ್ಯ ಪ್ರಾಣನೇ ಹಿಂದೆ ಯಾವಾಗ ರಚನೆ ಮಾಡಿದ್ದೋ ಏನೋ. ಹಾಗೆ ಛಂದಶಾಸ್ತ್ರದ ಬಗ್ಗೆನೂ ಕೂಡ ಹೇಳ್ತಾರೆ. ಭಾಗವತ ತಾತ್ಪರ್ಯದಲ್ಲಿ ಇಡೀ ಸರ್ವಮೂಲ ನೋಡಬೇಕು, ಅಲ್ಲಲ್ಲಿ ಒಂದೊಂದೊಂದು ಕಡೆ ಒಂದು ಯಾವುದೋ ಕಲ್ಪಶಾಸ್ತ್ರದ್ದು, ಒಂದು ಛಂದಶಾಸ್ತ್ರದ್ದು, ಒಂದು ಕಡೆ ಛಂದಸ್ಥನೋಪಾದ ಜಗದಿತ್ಯುಚ್ಯತೆ ಗುರೈಹಿ, 9 ಪಾದಗಳಿರುವಂತಹ ಛಂದಸ್ಸನ್ನ ಜಗತಿ ಛಂದಸ್ಸು ಅಂತ ಹೇಳ್ತಾರೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಒಂದು ಕಡೆ ಹೇಳ್ತಾರೆ. ಅದು ಛಂದಶಾಸ್ತ್ರದಿಂದ ಆಚಾರ್ಯ ತೋರಿಸಿರುವಂತಹ ಒಂದು ಕೊಟೇಶನ್. ವ್ಯಾಸ ನಿರುಕ್ತದ ಬಗ್ಗೆ ಅದು ಕೂಡ ಕೊಟೇಶನ್ಗಳಿವೆ. ಉದಾತ್ತ ಅನ್ನೋ ಶಬ್ದವನ್ನ ಅದಕ್ಕೆ ಅರ್ಥ ಏನು ಅಂತ ಹೇಳುವಾಗ ಆಚಾರ್ಯರು ರಥೋಪರಿ ಸ್ವೀಕರಣಾತ್ ಉದಾತ್ತ ಸಾರಥಿರ್ಮತಃ ಇತಿ ವ್ಯಾಸ ನಿರುಕ್ತೆ ಅಂತ ಹೇಳ್ತಾರೆ. ಮಹಾವ್ಯಾಕರಣದ ಬಗ್ಗೆನೂ ಕೂಡ ಬೇಕಾಷ್ಟು ಹೇಳೇ ಹೇಳ್ತಾರೆ. ಇದನ್ನು ಬ್ರಹ್ಮಯಜ್ಞದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಇನ್ನೊಂದ್ಸರಿ ಹೇಳಿದ್ದೇನೆ. ಅಷ್ಟೇ ಅಲ್ಲದೆ ಜ್ಯೋತಿರ್ವೇದಿನ ಜ್ಯಾಯಾನ್, ಇವರು ಜ್ಯೋತಿಷಾಸ್ತ್ರವನ್ನು ಬಲ್ಲವರಲ್ಲಿ ಅತ್ಯಂತ ಶ್ರೇಷ್ಠರು ಆಚಾರ್ಯರು. ಅಂಥವರು ಆಯಾ ಗ್ರಂಥಗಳಿಂದ ಹೇರಳವಾಗಿ ಬೇಕಾದ ಶ್ಲೋಕಗಳನ್ನು ಉದಾಹರಿಸ್ತಾ ಇದ್ರು. ಶ್ರೌತೆ ವ್ಯಾಖ್ಯೋಚ್ಚಾರಣೆ ಚಾರುಣೀತೆ ಮಾದೃಗ್ದೇಹಿ ವರ್ಣಯೇದಸ್ಯ ಕೋನು ವಾಗೀಶಾನೈರ್ವಾಗ್ವಿಹಂಗೇಂದ್ರ ಜೀವೈಹಿ ಭೂರ್ಯಾಶ್ಚರ್ಯೇ ವರ್ಣಿತೆ ಯೇ ಪ್ರಣಮ್ಯ. ಮುಗಿತು ಆಚಾರ್ಯ ಉಚ್ಚಾರ, ಅವ್ರ ವ್ಯಾಖ್ಯಾನ ಎಲ್ಲ ಮುಗಿತು. ಇನ್ನು ಮುಂದೆ ಎದುರಾಳಿ ತನ್ನ ಪ್ರತಿಭೆ ತೋರಿಸ್ಬೇಕು. ಅದಕ್ಕಿಂತ ಮುಂಚೆ ಈ ಶ್ಲೋಕದಲ್ಲಿ ಆ ಮಹತ್ವವನ್ನು, ಉಚ್ಚಾರ ಮತ್ತು ವ್ಯಾಖ್ಯಾನದ ಮಹತ್ವವನ್ನು ಮತ್ತೊಂದ್ಸರಿ ಕವಿಗಳು ವಿನಮ್ರವಾಗಿ ವರ್ಣನೆ ಮಾಡ್ತಾರೆ. ಅದ್ರ ಜೊತೆಗೆ ಇವತ್ತಿನ ಈ ಭಾಗ ಮುಕ್ತಾಯ ಮಾಡೋಣ. ಮಾದೃಗ್ದೇಹಿ ವರ್ಣಯೇ ರಸ್ಯ ಕೋನು, ನನ್ನಂಥ ಒಬ್ಬ ಮನುಷ್ಯ ಆಚಾರ್ಯರ ವೇದೋಚ್ಚಾರ ಶೈಲಿಯನ್ನು ಮತ್ತು ವ್ಯಾಖ್ಯಾನ ಶೈಲಿಯನ್ನು ಏನಂತ ವರ್ಣನೆ ಮಾಡೋದು? ಯಾಕೆಂದ್ರೆ ಇದನ್ನು ವರ್ಣನೆ ಮಾಡಬೇಕಾದವರು ಯಾರು? ವಾಕ್ ಭಾರತಿ, ಈಶಾನ ರುದ್ರ, ವಿಹಂಗ ಗರುಡ, ಇಂದ್ರ ದೇವೇಂದ್ರ, ಜೀವ ಅಂದ್ರೆ ಬೃಹಸ್ಪತಿ. ಅವರು ಭೂರ್ಯಾಶ್ಚರ್ಯೈಹಿ, ಅತ್ಯಂತ ದೊಡ್ಡ ಆಶ್ಚರ್ಯದಿಂದ ಅವರ ಆಚಾರ್ಯ ನಮಸ್ಕಾರ ಮಾಡಿ ವರ್ಣನೆ ಮಾಡೋದ್ರಿಂದ ಅವ್ರು ಮಾಡಬೇಕು. ಶ್ರೌತೆ ವ್ಯಾಖ್ಯೋಚ್ಚಾರಣೆ, ಶ್ರುತಿಯ ಉಚ್ಚಾರ ಮತ್ತು ಶ್ರುತಿಯ ವ್ಯಾಖ್ಯಾನ, ಈ ಉಚ್ಚಾರ ಅತ್ಯಂತ ಮನೋಹರವಾದಂತಹ ಉಚ್ಚಾರ ಮತ್ತು ಮನೋಹರವಾದ ವ್ಯಾಖ್ಯಾನ. ನಮ್ಮಂಥವ್ರು ಏನು ವರ್ಣನೆ ಮಾಡೋದು? ನಮ್ಮಂಥವ್ರಿಗೆ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಾಡೋದಾದ್ರೆ ಅವ್ರು ಮಾಡಬೇಕು ಅಂಥೇಳಿ ಕವಿಗಳು ಅಲ್ಲಿ ನಿಲ್ಲಿಸ್ತಾರೆ. ಅಲ್ಲಿಗೆ ಈ
12ನೇ ಸರ್ಗದ 36ನೇ ಶ್ಲೋಕ. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.